ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ರೀಡಿಂಗ್ ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್, ಕರೆಂಟ್ ಫೀಲಿಂಗ್ಸ್, ಡೀಪೆಸ್ಟ್ ಎಮೋಷನ್ಸ್ ಏನಿದೆ, ಅವರ ಸಿಚುವೇಶನ್ಸ್ ಹೇಗಿದೆ, ಅದರಿಂದ ಏನು ಮಾಡಿದ್ರೆ ಅವ್ರು ಹೊರಗೆ ಬರ್ತಾರೆ ಅನ್ನೋದನ್ನು ನೋಡೋಣ. ಓಕೆ, ಆ್ಯಂಡ್ ಬಾಟಮ್ ಆಫ್ ದಿ ಕಾರ್ಡನ್ನು ನಾನು ತೊಗೊಂಡಿದ್ದೀನಿ ಇಲ್ಲಿ ಆ್ಯಸ್ ಅ ಗೈಡೆನ್ಸ್ ಫಾರ್ ಯು. ನಿಮಗೆ ಒಂದು ಗೈಡೆನ್ಸ್ ಥರ ಈ ಒಂದು ಕಾರ್ಡ್ ನಿಮಗಿದೆ. ಇದು ನಿಮ್ಮ ಪರ್ಸನ್ ಅವರ ಎನರ್ಜೀಸ್. ಇಟ್ಸ್ ನಾಟ್ ಅ ಪಿಕ್ ಅ ಕಾರ್ಡ್, ದಿಸ್ ಈಸ್ ಅ ಕಲೆಕ್ಟಿವ್ ರೀಡಿಂಗ್. ಓಕೆ, ನಾನು ಆಲ್ರೆಡಿ ಕಾರ್ಡ್ಗಳನ್ನ ಶಫಲ್ ಮಾಡಿಟ್ಟಿರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ. ಈ ಕಾರ್ಡ್ಗಳು ನಿಮ್ಮ ಒಂದು ಪರ್ಸನ್ ಎನರ್ಜಿಯನ್ನು ಡಿಫೈನ್ ಮಾಡಿದ್ರೆ, ದಿಸ್ ಕಾರ್ಡ್ ನಿಮಗೆ ಗೈಡೆನ್ಸ್ ಥರ ಡಿಫೈನ್ ಮಾಡುತ್ತೆ. ಓಕೆ, ಕ್ಲಿಯರ್? ಸೊ ವಿಡಿಯೋ ಕಲೆಕ್ಟಿವ್ ಆಗಿರುತ್ತೆ, ಜನರಲ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತೊಗೊಳ್ಳಿ. ಟೈಮ್ ಪಾಸ್ ಆಗಿರುತ್ತೆ. ಸ್ಕ್ರೀನ್ ಮೇಲೆ ಯಾವಾಗ ನೋಡ್ತೀರಾ ಆವಾಗ ರೆಸ್ನೇಟ್ ಆಗುವಂಥದ್ದು. ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು, ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಓಕೆ, ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಇದನ್ನು ಲಾಸ್ಟಿಗೆ ತೊಗೊಳ್ತೀನಿ. ಫಸ್ಟು ಏಸ್ ಆಫ್ ಪ್ಯಾಂಟಿಕಲ್ಸ್, ಏಟ್ ಆಫ್ ಕಪ್ಸ್, ಟೂ ಆಫ್ ವೈನ್ಸ್, ಸೆವೆನ್ ಆಫ್ ವೈನ್ಸ್. ಇಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಕಮ್ಮಿ ಇದೆ, ಕಮ್ಯುನಿಕೇಷನ್ ಗ್ಯಾಪ್ ಇದೆ. ಆ್ಯಂಡ್ ಈ ಪರ್ಸನ್ ಸ್ಟಕ್ ವಿತ್ ಫ್ಯೂಚರ್ ಆ್ಯಂಡ್ ಪಾಸ್ಟ್ ಮತ್ತು ಫ್ಯೂಚರ್ ಮಧ್ಯೆ ಸ್ಟಕ್ ಆಗಿದ್ದಾರೆ ಅಂತ ಹೇಳ್ಬೋದು. ಫ್ಯೂಚರ್ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ, ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ರೆಸಿಸ್ಟೆನ್ಸ್ ತುಂಬ ಆಗ್ತಾ ಇದ್ದಾರೆ, ತಡ್ಕೊಳ್ತಾ ಇದ್ದಾರೆ ತುಂಬ ಅಂತ ಹೇಳ್ಬೋದು. ಆ್ಯಂಡ್ ಇವರ ಒಂದು ಎಮೋಷನ್ಸ್ ಏನಿದೆ ಅದನ್ನು ಹೊರಗೆ ಹಾಕ್ತಾ ಇಲ್ಲ ಅಂತ ಹೇಳ್ಬೋದು. ಸಮ್ಟೈಮ್ಸ್ ಈ ಒಂದು ವ್ಯಕ್ತಿ ತುಂಬ ಹ್ಯಾಪಿ ಫೀಲ್ ಮಾಡ್ತಾ ಇದ್ದಾರೆ, ಸಮ್ಟೈಮ್ಸ್ ಈ ಒಂದು ವ್ಯಕ್ತಿ ಸ್ಯಾಡ್ ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವರ ಒಂದು ಎಮೋಷನ್ಸ್ ಮೇಲೆ ಇವರಿಗೆ ಕಂಟ್ರೋಲ್ ಇಲ್ಲ. ಆ್ಯಂಡ್ ಇವರು ಫೇಸ್ ಮಾಡೋದಕ್ಕೆ ರೆಡಿ ಇಲ್ಲ. ಹೀಗಾಗಿ ಅವರು ನಿಮ್ಮ ಜೊತೆನೂ ಮಾತಾಡೋದಕ್ಕೆ ರೆಡಿ ಆಗ್ತಾ ಇಲ್ಲ. ಬಿಕಾಸ್ ಈ ಪರ್ಸನ್ ಅವರ ಒಂದು ಕಪ್ ಏನಿದೆ ಅದು ಎಂಪ್ಟಿ ಆಗಿದೆ. ಇಟ್ಸ್ ನಾಟ್ ಫಿಲ್ಡ್ ವಿತ್ ಲವ್, ಇಟ್ಸ್ ಓನ್ಲಿ ಫಿಲ್ಡ್ ವಿತ್ ಸೆಲ್ಫ್ ಡೌಟ್. ಅಂದರೆ ಇವರ ಒಂದು ಲೈಫಲ್ಲಿ ಓನ್ಲಿ ಸೆಲ್ಫ್ ಡೌಟ್, ಕ್ರಿಟಿಸೈಸ್ ಆ್ಯಂಡ್ ನೆಗೆಟಿವ್ ಸೆಲ್ಫ್ ಟಾಕ್ ನಡೀತಾ ಇದೆ ಈ ಒಂದು ವ್ಯಕ್ತಿ ಲೈಫಲ್ಲಿ. ಹೀಗಾಗಿ ಈ ಒಂದು ಪರ್ಸನ್ ಹೀಲ್ ಆಗ್ತಾ ಇಲ್ಲ. ಆ್ಯಂಡ್ ನಿಮ್ಮ ಎನರ್ಜೀಸ್ ತುಂಬ ಹೈ ಇರಬಹುದು, ಮೈಟ್ ಬಿ. ಸೊ ಹಾಗಾಗಿ ಇಬ್ಬರ ಒಂದು ಕನೆಕ್ಷನ್ ಮ್ಯಾಚ್ ಆಗ್ತಾ ಇಲ್ಲ ಅಂತ ಬರ್ತಾ ಇದೆ. ಸಮ್ಟೈಮ್ಸ್ ಈ ಒಂದು ಪರ್ಸನ್ ನೀವು ಕೊಡುವಂತಹ ಪ್ರೀತಿಗೆ ಕೇಪಬಲ್ ಇಲ್ಲ, ನಾನು ಡಿಸರ್ವ್ ಇಲ್ಲ, ಇಷ್ಟು ಒಳ್ಳೆಯ ಪ್ರೀತಿ ನನಗೆ ಹೇಗೆ ಸಿಗಬೇಕು, ನಾನು ಅದಕ್ಕೆ ಡಿಸರ್ವ್ ಇಲ್ಲ. ಅಂದರೆ ನನಗೆ ಇದುವರೆಗೂ ಯಾರೂ ಇಷ್ಟು ಪ್ರೀತಿ, ಕಾಳಜಿ, ಕನ್ಸರ್ನ್ ಯಾರೂ ತೋರಿಸಿಲ್ಲ. ಈ ವ್ಯಕ್ತಿ ಯಾಕೆ ತೋರಿಸ್ತಾ ಇದ್ದಾರೆ, ಐ ಡೋಂಟ್ ಡಿಸರ್ವ್, ನಂಗೆ ಭಯ ಆಗ್ತಾ ಇದೆ ಇವ್ರು ಇಷ್ಟು ಪ್ರೀತಿ ಮಾಡೋದು ನೋಡಿ ಅಂತ ಈ ವ್ಯಕ್ತಿಗೆ ಫೀಲ್ ಆಗ್ತಾ ಇದೆ. ನಿಮ್ಮ ಅತಿ ಪ್ರೀತಿನೂ ಅವ್ರಿಗೆ ಕಷ್ಟ ಆಗ್ತಾ ಇದೆ, ಅಂದರೆ ಭಯ ಫೀಲ್ ಮಾಡಿಸ್ತಾ ಇದೆ. ಅಂದರೆ ತೀರಾ ನಾನು ಅಟ್ಯಾಚ್ ಆಗಿಬಿಟ್ರೆ, ಮುಂದೊಂದಿನ ಇವ್ರನ್ನ ಕಂಪ್ಲೀಟಾಗಿ ಕಳ್ಕೊಳ್ಳೋ ಭಯ ತುಂಬ ಇದೆ ಈ ಒಂದು ವ್ಯಕ್ತಿಗೆ. ಹೀಗಾಗಿ ಅವರು ಸಮ್ಟೈಮ್ಸ್ ನಿಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಾರೆ, ಸಮ್ಟೈಮ್ಸ್ ನಿಮ್ಮನ್ನ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ. ಆ್ಯಂಡ್ ನಿಮ್ಮನ್ನ ಕನ್ಫ್ಯೂಸ್ ಸ್ಟೇಟಿಗೆ ಇಟ್ಬಿಟ್ಟಿದ್ದಾರೆ. ಕೈಂಡ್ ಆಫ್ ಇವ್ರಿಗೆ ಪ್ರೀತಿ ಇದೆ ನಿಮ್ಮ ಮೇಲೆ, ಆ್ಯಂಡ್ ಅಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇಲ್ಲ. ನಿಮ್ಮ ಜೊತೆ ಫ್ಯೂಚರ್ನ ಲೀಡ್ ಮಾಡಬೇಕು ಅಂತ ಇದೆ, ಫ್ಯೂಚರ್ನ ಬಿಲ್ಡ್ ಮಾಡಬೇಕು, ನಿಮ್ಮೊಂದಿಗೆ ಒಂದು ಫ್ಯೂಚರ್ನ ಕಟ್ಕೋಬೇಕು ಅನ್ನೋದಿದೆ. ಬಟ್ ಕಮಿಟ್ಮೆಂಟ್ ಕೊಡೋದಕ್ಕೆ ಭಯ ಪಡ್ತಾ ಇದ್ದಾರೆ. ನೀವು ತೋರಿಸುವಂಥ ಪ್ರೀತಿ ಅವ್ರಿಗೆ ಅಕ್ಸೆಪ್ಟ್ ಇದೆ, ಬಟ್ ಸ್ಟಿಲ್ ಅವರ ಒಂದು ಸೆಲ್ಫ್ ಡೌಟಿಂದ ಆ ಒಂದು ಎನರ್ಜಿನ ಅವರೇ ಬ್ಲಾಕ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಬಹುದು. ಅದರಿಂದ ಅವ್ರು ಹೊರಗೆ ಬರಬೇಕು. ಆ್ಯಂಡ್ ನಾವು ಈ ಒಂದು ವ್ಯಕ್ತಿ ಈಗ ಅನ್ನಿಸ್ತಾ ಇದೆ, ಹೌದು ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ಇಷ್ಟೆಲ್ಲ ನನ್ನಲ್ಲೇ ಇದೆ, ನನ್ನ ಪರ್ಸನ್ ಅಷ್ಟು ಪ್ರೀತಿಸ್ತಾರೆ, ಐ ನೀಡ್ ಟು ಬ್ರೇಕ್ ದಿಸ್ ಪ್ಯಾಟರ್ನ್ ಅಂತ ಈ ಒಂದು ವ್ಯಕ್ತಿಗೆ ಅನ್ನಿಸ್ತಾ ಇದೆ. ಓಕೆ, ಲೆಟ್ಸ್ ಎಂಡ್ ದಿಸ್. ಅಂದರೆ ನಾನು ಎಷ್ಟು ದಿನ ಅಂತ ಈ ಮೂಡ್ ಸ್ವಿಂಗ್ಸಿಂದ ಇರಲಿ, ಫಸ್ಟ್ ನನ್ನ ಒಂದು ಎಮೋಷನ್ಸ್ ಜೊತೆ ನಾನು ಲೀಡ್ ಮಾಡ್ತೀನಿ, ಆ್ಯಂಡ್ ನನ್ನನ್ನು ನಾನು ಹೀಲ್ ಮಾಡ್ಕೊಳ್ತೀನಿ. ಆ್ಯಂಡ್ ಐ ವಿಲ್ ಟ್ರೈ ಟು ಚೇಂಜ್ ಮೈ ಪರ್ಸೆಪ್ಷನ್ ಅಂತ ಈ ಒಂದು ವ್ಯಕ್ತಿಗೆ ಅನ್ನಿಸ್ತಾ ಇದೆ, ಫೀಲ್ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಲೆಟ್ ಮೀ ಹೀಲ್ ಆ್ಯಂಡ್ ಐ ಕಮ್ ಬ್ಯಾಕ್ ಟು ಯು. ಸೊ ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವ್ರಿಗೆ ಸ್ವಲ್ಪ ಟೈಮ್ ಬೇಕಾಗಿದೆ, ಸೊ ದ್ಯಾಟ್ ಅವರು ಒಂದು ಹೀಲಿಂಗ್ ಜರ್ನಿ ಅನ್ನೋದನ್ನು ಸ್ಟಾರ್ಟ್ ಮಾಡಬೇಕು. ಅವರ ಒಂದು ಸೆಲ್ಫ್ ಅವೇರ್ನೆಸ್ನ ಅವರು ಬಿಲ್ಡ್ ಮಾಡ್ಕೋಬೇಕು, ಸೆಲ್ಫ್ ಲವ್ನ ಸ್ಟಾರ್ಟ್ ಮಾಡ್ಕೋಬೇಕು, ಒಂದು ಸೆಲ್ಫ್ ಜರ್ನಿಯತ್ತ ನಾನು ಸಾಗಬೇಕು ಅಂತ ಇವ್ರು ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ ದಿಸ್ ಆಲ್ ನೀಡ್ಸ್ ಲೈಕ್ ಒಂದು 6 to 1 year ಬೇಕು ಈ ಒಂದು ವ್ಯಕ್ತಿ ಹೀಲ್ ಆಗೋದಕ್ಕೆ. ಆ್ಯಂಡ್ ಎಲ್ಲವನ್ನೂ ಸರಿ ಮಾಡಿಕೊಂಡು ನಿಮಗೆ ಕಮಿಟ್ಮೆಂಟ್ ಕೊಡಬೇಕು ಅಂದರೆ ಇಟ್ ಟೇಕ್ಸ್ ಟೈಮ್.
ಆ್ಯಂಡ್ ಇದ್ರ ಜೊತೆಗೆ ನಿಮಗೂ ಒಂದು ಹೀಲಿಂಗ್ ಜರ್ನಿ ಅನ್ನೋದನ್ನು ನೀವು ಕೂಡ ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮ್ಮ ವೈಬ್ರೇಷನ್ಸ್ ಈಗ ಏನು ಹೈ ಇದೆ ಇನ್ನೂ ಜಾಸ್ತಿ ಹೈ ಮಾಡ್ಕೊಳ್ಳಿ. ಇಟ್ ಡಸಂಟ್ ಮೀನ್ ಡೈಲಿ ನಾನು ಹೈ ವೈಬ್ರೇಷನ್ನಲ್ಲಿ ಇರಬೇಕು ಅಂತಲ್ಲ. ಹೈ ವೈಬ್ರೇಷನ್ನಲ್ಲಿ ಡೈಲಿ ಇರೋದಕ್ಕೆ ಯಾರಿಂದನೂ ಸಾಧ್ಯ ಆಗಲ್ಲ. ಡ್ಯೂ ಟು ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಎಲ್ರಿಗೂ ಬಂದೇ ಬರುತ್ತೆ, ಇಲ್ಲ ಅಂತ ಅಲ್ಲ ಅಲ್ವಾ. ಮನೇಲಿ ಪ್ರಾಬ್ಲಮ್ ಇರುತ್ತೆ, ಫ್ರೆಂಡ್ಸ್ ಏನೋ ಅಂದರು, ಫ್ಯಾಮಿಲಿ ಇನ್ನೇನೋ ಅಂತು, ಕೊಲೀಗ್ಸ್ ಏನೋ ಅಂದರು, ಟೀಚರ್ಸ್ ಏನೋ ಅಂದರು, ಸ್ಕೂಲಲ್ಲಿ ಇನ್ನೇನೋ ಆಯಿತು, ಕಾಲೇಜಲ್ಲಿ ಇನ್ನೇನೋ ಆಯಿತು, ಮನೇಲಿ ಇನ್ನೇನೋ ಆಯಿತು, ಔಟ್ಸೈಡ್ ಇನ್ನೇನೋ ಅಂದರು, ಟ್ರಾಫಿಕಲ್ಲಿ ಸಿಕ್ಕಾಕೊಂಡೆ, ಏನೇನೇನೋ ಇರುತ್ತೆ, ಏನೇನೋ ಮೆಂಟಲಿ ಸ್ಟೆಬಿಲಿಟಿ ಇರೋದಿಲ್ಲ, ಕಮಿಟ್ಮೆಂಟ್ಸ್ ಇರುತ್ತೆ, ಸಮಥಿಂಗ್. ಬಟ್ ಅದೆಲ್ಲವನ್ನು ನಾವು ಒಂದು ಫೇಸ್ ಮಾಡಿ ನಾವು ಮತ್ತೆ ಆ ಒಂದು ಸೆಲ್ಫಿಗೆ ನಾವು ಮತ್ತೆ ಬರಬೇಕಾಗತ್ತೆ. ವರ್ಲ್ಡ್ ಫುಲ್ ಆಫ್ ಲೈಕ್ ಕಮಿಟ್ಮೆಂಟ್ಸ್ ಆ್ಯಂಡ್ ಜನಗಳು ಎಲ್ಲ ಒಂದು ಇದರಿಂದ ನಾವು ನಮ್ಮನ್ನೇ ನಾವು ಮರೆತ್ಕೊಂಡ್ಬಿಟ್ಟಿರ್ತೀವಿ. ಸೊ ಆ ಒಂದು ಎನರ್ಜಿನಲ್ಲಿ ಆ ಒಂದು ವ್ಯಕ್ತಿ ಫೀಲಿಂಗ್ ಲೈಕ್ ಎಲ್ಲರದ್ದು ನೋಡ್ತೀನಿ, ಎಲ್ಲರದ್ದು ಮಾಡ್ತೀನಿ, ಐ ಲಾಸ್ಟ್ ಮೈ ಸೆಲ್ಫ್, ನನ್ನನ್ನು ನಾನು ಕಳ್ಕೊಂಡಿರೋದ್ರಿಂದ ನನ್ನ ಪ್ರೀತಿ ಪಾತ್ರರನ್ನು ನಾನು ಕಳ್ಕೊಳ್ತಾ ಇದ್ದೀನಿ. ಸೊ ಲೆಟ್ ಮೀ ಬ್ರೇಕ್ ದಿಸ್ ಪ್ಯಾಟರ್ನ್ ಅಂತ ಈ ಒಂದು ವ್ಯಕ್ತಿ ಅಂದ್ಕೊಳ್ತಾ ಇದ್ದಾರೆ. ಆ್ಯಂಡ್ ಈ ಒಂದು ಸಿಚುವೇಶನ್ ಈ ಒಂದು ವ್ಯಕ್ತಿಗೆ ಅಂತಲೇ ಅಲ್ಲ, ಆ್ಯಂಡ್ ಮೈಟ್ ಬಿ ನಾನಾಗಲಿ ನೀವಾಗಲಿ ನೀವು ಸಹ ಫೇಸ್ ಮಾಡಿರ್ತೀರಾ, ನಾನು ಕೂಡ ಫೇಸ್ ಮಾಡಿರ್ತೀನಿ. ಸಮ್ಟೈಮ್ಸ್ ಇಟ್ಸ್ ಲೈಕ್ ಚಾಲೆಂಜಸ್ ಕಮಿಂಗ್, ವಿ ಹ್ಯಾವ್ ಟು ಫೇಸ್ ಆ್ಯಂಡ್ ಅದರಿಂದ ಕಲಿಬೇಕು, ಮತ್ತೆ ಹೋಗಬೇಕು, ತಡಿಬಾರ್ದು. ಓಕೆ, ನೋ ಐ ಡೋಂಟ್ ವಾಂಟ್ ದಿಸ್, ಸ್ಟಾಪ್ ಅಂತ ಅಂದರೆ ಮತ್ತೆ ಅದಕ್ಕಿಂತ 2 ಪಟ್ಟು ಬೇರೆ ವಿಚಾರದಲ್ಲಿ ನಮಗೆ ಇನ್ನೇನೋ ಪಾಠ ಕಲಿಯೋದಕ್ಕೆ ಮತ್ತೆ ಬರುತ್ತೆ. ಸೊ ಬೆಟರ್ ಅಕ್ಸೆಪ್ಟ್ ದ ರಿಯಾಲಿಟಿ ಆ್ಯಂಡ್ ಸ್ಟಾರ್ಟ್ ದ ಸೋಲ್ ಜರ್ನಿ. ಸೊ ಆ್ಯಸ್ ನಾವು ಈ ಒಂದು ವ್ಯಕ್ತಿಗೆ, ನಿಮ್ಮ ಪರ್ಸನ್ಗೆ ಏನಿದೆ ರಿಯಾಲಿಟಿ ಅರ್ಥ ಆಗಿದೆ, ನೋ ವಾಟ್ ಐ ಆಮ್ ಡೂಯಿಂಗ್ ಈಸ್ ನಾಟ್ ರೈಟ್, ಐ ನೀಡ್ ಟು ಬ್ರೇಕ್ ದ ಪ್ಯಾಟರ್ನ್ ಅಂತ ಈ ಒಂದು ವ್ಯಕ್ತಿ ಅಂದ್ಕೊಳ್ತಾ ಇದ್ದಾರೆ. ಸೊ ಹೀಲಿಂಗ್ ಜರ್ನಿ ಅನ್ನೋದನ್ನು ಈ ವ್ಯಕ್ತಿ ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ಒಂದು ಪರ್ಸನ್ ಹೀಲ್ ಆಗಲಿ ಮತ್ತು ನಿಮ್ಮ ಒಂದು ಡೆಸ್ಟಿನಿನಲ್ಲಿ ಈ ವ್ಯಕ್ತಿ ಬರಲಿ ಅಂತ ನಾನು ಆಶಿಸ್ತೀನಿ. ಓಕೆ, ಸೊ ಇದಾಗಿತ್ತು ನಿಮ್ಮ ಒಂದು ವ್ಯಕ್ತಿಯ ಎನರ್ಜೀಸ್. ನಾವು ನಿಮಗೆ ಗೈಡೆನ್ಸ್ ಏನಿದೆ, ನಿಮ್ಮ ಒಂದು ಎನರ್ಜಿ ಕಾರ್ಡ್ ಏನು ಹೇಳುತ್ತೆ ನೋಡೋಣ. ಎಸ್ ಆಫ್ ಸಾರ್ಟ್ಸ್, ನಾನು ಆಗಲೇ ಹೇಳಿದೆ ನಿಮ್ಮ ಒಂದು ವೈಬ್ರೇಷನ್ಸ್ ಏನಿದೆ ತುಂಬ ಹೈ ಆಗಿದೆ, ಹೈ ಫ್ರೀಕ್ವೆನ್ಸಿನಲ್ಲಿದ್ದೀರಾ ಆ್ಯಂಡ್ ಯು ಆರ್ ಪ್ಲ್ಯಾನಿಂಗ್ ಫಾರ್ ಯುವರ್ ವರ್ಕ್ ಅಂತ ಬರ್ತಾ ಇದೆ. ಇಟ್ಸ್ ನೌ ಟು ಟೇಕ್ ಆ್ಯಕ್ಷನ್ಸ್. ಅಂದರೆ ನೀವು ಇಷ್ಟು ದಿನ ಏನು ಕಲಿತಿದ್ದೀರಾ, ಏನು ನಾಲೆಜ್ನ ಗೇನ್ ಮಾಡಿದ್ದೀರಾ, ಏನೆಲ್ಲ ಎಫರ್ಟ್ನ ಹಾಕ್ಕೊಂಡಿದ್ದೀರಾ, ಇನ್ನೆಲ್ಲ ಒಂದು ಫ್ಯೂಚರ್ ಪ್ಲ್ಯಾನಿಂಗ್ಸ್ಗೆ ಪ್ರಿಪೇರ್ ಆಗಿದ್ದೀರಾ ಆ್ಯಂಡ್ ಅದೆಲ್ಲವನ್ನು ಈಗ ಆ್ಯಕ್ಷನ್ಸ್ಗೆ ಕನ್ವರ್ಟ್ ಮಾಡುವಂಥದ್ದು ಇದೆ ಅಂತ ಹೇಳ್ಬೋದು. ಆ್ಯಂಡ್ ಈಗಷ್ಟೇ ನಿಮ್ಮದೇನಾದರೂ ಡಿಗ್ರಿ ಮುಗಿದು ನೀವು ಜಾಬಿಗೆ ಟ್ರೈ ಮಾಡ್ತಾ ಇದ್ದೀರಾ ಅಂದರೆ ನಾವು ಇಟ್ಸ್ ಟೈಮ್ ಟು ಪ್ರಿಪೇರ್ ಫಾರ್ ಇಂಟರ್ವ್ಯೂ ಆ್ಯಂಡ್ ನಿಮ್ಮ ರೆಸ್ಯೂಮ್ನ ಅಪ್ಲೋಡ್ ಮಾಡಿ ಆ್ಯಂಡ್ ಫೈಂಡ್ ಅ ನ್ಯೂ ಜಾಬ್ ಆ್ಯಂಡ್ ಟ್ರಸ್ಟ್ ಯುವರ್ ಕ್ರಿಯೇಟಿವಿಟಿ. ನಿಮ್ಮ ಮೈಂಡ್, ನಿಮ್ಮ ಒಂದು ಕ್ರಿಯೇಟಿವಿಟಿ ಏನಿದೆ ಇಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಸಮ್ ಪೀಪಲ್ ನೀವು ಏನಿದ್ದೀರಾ ಒಂದು ಗ್ರಾಫಿಕ್ ಡಿಸೈನ್ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀರಾ ಅಂತ ಹೇಳ್ಬೋದು. ಆ್ಯಂಡ್ ಇವೆಂಟ್ ಪ್ಲ್ಯಾನರ್ ಆಗಬೇಕು ಅಂತ ನೀವು ಅಂದ್ಕೊಳ್ತಾ ಇದ್ದರೆ ಡೆಫಿನೆಟ್ಲಿ ಗೋ ಹೆಡ್. ವಾಟ್ ಯುವರ್ ಪ್ಯಾಷನ್ ಈಸ್ ಕಾಲಿಂಗ್ ಯು, ಜಸ್ಟ್ ಗೋ ಇನ್ ಟು ದಟ್. ಆ್ಯಂಡ್ ನೀವು ಕೂಡ ಒಂದು ಎಡಿಟಿಂಗ್ ಫೀಲ್ಡಲ್ಲಿ ಹೋಗಬೇಕು ಅಂದರೆ ಎಸ್ ಡೂ ದ್ಯಾಟ್. ನಿಮಗೆ ಏನು ಅನ್ನಿಸ್ತಾ ಇದೆ ಅದನ್ನು ಮಾಡಿ. ಆ್ಯಂಡ್ ಇಟ್ಸ್ ಕಂಪ್ಲೀಟ್ಲಿ ಸೇಸ್ ದಟ್ ನಿಮ್ಮ ಪ್ಯಾಷನ್ನ ನೀವು ಫಾಲೋ ಮಾಡಿ, ನಿಮ್ಮ ಡ್ರೀಮ್ಸ್ನ ನೀವು ಫಾಲೋ ಮಾಡಿ, ನಿಮ್ಮ ಒಂದು ಕ್ರಿಯೇಟಿವಿಟಿ, ನಿಮ್ಮ ಇಂಟ್ಯೂಷನ್ಸ್ಗೆ ಕೆಲಸ ಕೊಡಿ. ಡೆಫಿನೆಟ್ಲಿ ನಿಮ್ಮ ಸಕ್ಸಸ್ ಅನ್ನೋದು ನಿಮ್ಮ ಕೈಯಲ್ಲಿದೆ. ಇಟ್ಸ್ ಟೈಮ್ ಟು ಟೇಕ್ ಆ್ಯಕ್ಷನ್ಸ್. ಓಕೆ, ಗಾಡ್ ಬ್ಲೆಸ್ ಯು ಆಲ್.